ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಕಸ್ತೂರಿ ಅರಿಶಿನ ಉಪಯೋಗಿಸ್ಕೊಂಡು ಹೇಗೆ ಮನೆಯಲ್ಲಿ ಬಂಗನ ನಾವು ನಿವಾರಣೆ ಮಾಡ್ಕೊಳ್ಬೋದು, ಅಥವಾ ಯಾರಿಗೆಲ್ಲ ಕಪ್ಪು ಕಲೆಗಳು ತುಂಬ ಡಾರ್ಕಾಗಿ ಪಿಗ್ಮೆಂಟೇಷನ್ ಆಗಿದೆ, ಹೈಪರ್ ಪಿಗ್ಮೆಂಟೇಷನ್ ಆಗಿದೆ, ಮತ್ತು ಯಾರಿಗೆಲ್ಲ ಮುಖ ಎಲ್ಲ ತುಂಬ ಕಪ್ಪಗಾಗಿದೆ, ಸ್ಕಿನ್ ಅಂದರೆ ತುಂಬ ಟ್ಯಾನ್ ಆಗಿದೆ, ಅವರು ಈ ರೆಮಿಡಿನ ಖಂಡಿತವಾಗ್ಲೂ ಉಪಯೋಗಿಸ್ಕೋಬೋದು. ಮತ್ತು ಮನೆಯಲ್ಲಿ ಹೇಗೆ ಇದನ್ನು ಮಾಡ್ಕೊಳ್ಳೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನೊಂದು ಬೌಲಿಗೆ ಕಸ್ತೂರಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ವೈಲ್ಡ್ ಟರ್ಮರಿಕ್ನ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಇದಿಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲ್ ಅರಿಶಿನ ಏನಿರುತ್ತೆ ಮನೆಯಲ್ಲಿ ಅದನ್ನೇ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು. ನಾನಿಲ್ಲಿ 2-3 ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇದನ್ನು ಮಾಡಿಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದ್ರೂ ಅಪ್ಲೈ ಮಾಡ್ಕೊಳ್ಬೋದು. ಸೊ ನಾನಿವಾಗ ಒನ್ ಟೈಮ್ ಅಪ್ಲಿಕೇಶನ್ಗೆ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ರೆಡಿ ಮಾಡಿಟ್ಕೊಂಡು ಒಂದು ಬಾಕ್ಸ್ ಒಳಗಡೆ ಹಾಕ್ಕೊಂಡು ನೀವು ಇದನ್ನು 5-6 ತಿಂಗಳು ಉಪಯೋಗಿಸ್ಕೊಳ್ಬೋದು. ನೋಡಿ, ಇವಾಗ ನಾನು ಒನ್ ಟೈಮ್ ಅಪ್ಲಿಕೇಶನ್ಗೆ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಆದಷ್ಟು ಈ ರೀತಿ ತವಾದಲ್ಲೇ ಮಾಡ್ಕೊಳ್ಬೇಕು, ಕಬ್ಬಿಣದ ಬಾಣಲಿನಲ್ಲಿನೇ ಮಾಡ್ಕೊಳ್ಬೇಕು. ಸೊ ಈ ರೀತಿ ಕಬ್ಬಿಣದ ಬಾಣಲಿನಾದರೂ ಮಾಡ್ಕೋಬೋದು, ಅಥವಾ ಈ ರೀತಿ ತವಾದಲ್ಲಿನಾದರೂ ನೀವು ಮಾಡ್ಕೋಬೋದು. ಬಟ್ ತವಾದಲ್ಲಿ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಈ ರೀತಿ ಅದನ್ನು ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು. ನಂತರ ನಾನಿಲ್ಲಿ ಈ ವೈಲ್ಡ್ ಟರ್ಮರಿಕ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಅರಿಶಿನದ ಪುಡಿನಾದರೂ ಉಪಯೋಗಿಸಿ, ಆದರೆ ಕಸ್ತೂರಿ ಅರಿಶಿನ ಅಥವಾ ವೈಲ್ಡ್ ಟರ್ಮರಿಕ್ ಪೌಡರ್ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಮತ್ತು ತುಂಬ ನ್ಯಾಚುರಲ್ ಆಗಿ ಕೂಡ ಇರುತ್ತೆ. ನೋಡಿ, ಈ ರೀತಿ ಇದನ್ನು ಚೆನ್ನಾಗಿ ತವಾದಲ್ಲಿ ಬಿಸಿ ಮಾಡ್ಕೊಳ್ಬೇಕು. ಇದನ್ನು ಈ ರೀತಿ ನೀಟಾಗಿ ಹುರ್ಕೊಳ್ಬೇಕು. ನೀವು ಆದಷ್ಟು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಈ ರೀತಿ ಹುರ್ಕೊಳ್ಳೋದಕ್ಕೆ ಶುರು ಮಾಡಿ. ಸೊ ನೀವು ಇದನ್ನು ಉಪಯೋಗಿಸೋಕ್ಕಿಂತ ಮುಂಚೆ ಆದಷ್ಟು ತವಾನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಡ್ರೈ ಮಾಡಿ ಇಟ್ಕೊಂಡಿರಿ. ಅದರಲ್ಲಿ ಯಾವುದೇ ಎಣ್ಣೆ ಅಂಶ ಇಲ್ಲದೇ ಇರೋ ಹಾಗೆ ಆ ರೀತಿ ಇಟ್ಕೊಂಡಿರಿ. ಈ ರೀತಿ ಮಾಡಿಕೊಂಡು ನೀವು ಇದನ್ನು 1 ವರ್ಷದ ತನಕನೂ ಇಟ್ಕೋಬೋದು. ನೀವು ಡೈಲಿ ರೆಗ್ಯುಲರ್ ಆಗಿ ಕೂಡ ಹಚ್ಕೊಳ್ತಾ ಬರ್ಬೋದು. ನಿಮಗೆ ಏನಾದರೂ ಫಂಕ್ಷನ್ ಇದೆ ಅಂತ ಅಂದರೆ ಕೂಡ ನೀವು ಇದನ್ನು ಇಮಿಡಿಯೇಟ್ ಅಪ್ಲೈ ಮಾಡಿಕೊಂಡ್ರು ತುಂಬ ಗ್ಲೋ ಕೊಡುತ್ತೆ. ಸೊ ಇದನ್ನು ರೆಗ್ಯುಲರಾಗಿ ಯಾರು ಯೂಸ್ ಮಾಡ್ತಾರೆ ಅವರಿಗೆ ಸ್ಕಿನ್ನಲ್ಲಿರುವಂಥ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸು ಕ್ಲಿಯರ್ ಆಗುತ್ತೆ. ಮತ್ತು ಇದು ನಾವು ನಾರ್ಮಲ್ ಅರಿಶಿನ ಹಚ್ಚಿದಾಗ ಹೇಗೆ ಅದು ಸ್ಕಿನ್ನಲ್ಲಿ ಅರಿಶಿನ ಇಡುತ್ತೆ ಆ ರೀತಿ ಇದು ಉಳ್ಕೊಳ್ಳೋದಿಲ್ಲ. ಆ ರೀತಿ ಅರಿಶಿನದ ಯಾವುದೇ ರೀತಿಯಾದ ಅರಿಶಿನಗಳು ನಮ್ಮ ಮುಖದ ಮೇಲೆ ಇದು ಉಳ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಆ ರೀತಿ ನಾನು ನಿಮಗೆ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾವು ನಾರ್ಮಲ್ ಆಗಿ ಅರಿಶಿನ ಹಚ್ಕೊಂಡಾಗ ಏನಾಗುತ್ತೆ, ಮುಖನ ವಾಶ್ ಮಾಡಿದ್ಮೇಲೆ ಮತ್ತೆ ಆ ಅರಿಶಿನದ್ದು ಸ್ಟ್ರೈನ್ ಹಾಗೆ ಮುಖದಲ್ಲಿರುತ್ತೆ. ಬಟ್ ಆದರೆ ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಆ ರೀತಿ ಅರಿಶಿನದ್ದು ಮುಖದಲ್ಲಿ ಉಳ್ಕೊಳ್ಳೋದಿಲ್ಲ. ನೋಡಿ, ಈ ರೀತಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಇದು ಬಿಸಿ ಆಗ್ತಾ ಇದೆ. ಇವಾಗ ಇದನ್ನು ನಾವು ಯಾವ ರೀತಿ ಹುರ್ಕೋಬೇಕಂದ್ರೆ, ನಮಗೆ ಕಾಫಿ ಬ್ರೌನ್ ಕಲರ್ ಬರಬೇಕಿದು, ತುಂಬ ಕಪ್ಪಗಾಗಬಾರ್ದು, ಕಾಫಿ ಬ್ರೌನ್ ಬರಬೇಕು ಡಾರ್ಕಾಗಿ. ಅಲ್ಲಿ ತನಕ ನಾವು ಇದನ್ನು ಈ ರೀತಿ ತವಾದಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ತುಂಬ ಬಿಸಿ ಆಗಬೇಕು. ಸೊ ಇದನ್ನು ಹಚ್ಕೊಂಡಾಗ ನಮಗೆ ಯಾವುದು ಅರಿಶಿನ ಹಚ್ಚಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಆ ರೀತಿ ನಾನು ನಿಮಗೆ ಇದು ರಿಸಲ್ಟ್ನ ಕೊಡುತ್ತೆ. ಸೊ ಇದನ್ನು ನಾವು ರೆಗ್ಯುಲರಾಗಿ ನಮಗೆ ಟೈಮ್ ಇರುವಾಗ ಅಪ್ಲೈ ಮಾಡ್ಕೊಳ್ತಾ ನಾವು ನೀಟಾಗಿ ಒಂದು 15-20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ತಾ ಬರ್ತಾಯಿದ್ರೆ ನಮಗಿರುವಂಥ ಪಿಗ್ಮೆಂಟೇಷನ್ ಆಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು, ಯಾರಿಗೆಲ್ಲ ಅನ್ನಿವನ್ ಸ್ಕಿನ್ ಆಗಿರುತ್ತೆ ಅವ್ರಿಗೆ ಕೂಡ ಇದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಇವಾಗ ಬಿಸಿಲಿರೋದ್ರಿಂದ ತುಂಬ ಟ್ಯಾನ್ ಆಗಿರ್ತೀವಿ ಅನ್ನೋರು ಸಂಜೆ ಟೈಮ್ ಒಂದ್ಸಲಿ ಇದನ್ನು ಅಪ್ಲೈ ಮಾಡಿಕೊಂಡು ಸೊ ಮುಖನ ವಾಶ್ ಮಾಡ್ಕೊಳ್ಳೋದ್ರಿಂದ ಕೂಡ ರಿಫ್ರೆಶ್ ಆಗಿರುತ್ತೆ. ಸೊ ಇದು ನಾವು ಅರಿಶಿನ ಅಪ್ಲೈ ಮಾಡಿದ್ದೀವಿ ಅಂತಾನೆ ನಮಗೆ ಆಗಲ್ಲ, ಆ ರೀತಿ ಇದು ರಿಸಲ್ಟ್ನ ಕೊಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಬಿಸಿ ಆಗಬೇಕು, ಮತ್ತು ಅದು ಕಾಫಿ ಬ್ರೌನ್ ಕಲರ್ ಆಗಬೇಕು. ಅಲ್ಲಿ ತನಕ ನಾವು ಇದೇ ರೀತಿ ಅದನ್ನು ನಾವು ಬಿಸಿ ಮಾಡ್ಕೊಳ್ತಾ ಬರಬೇಕು. ಸೊ ಇದನ್ನು ಮಾಡಿ ನೀವು ಒಂದು ಕಂಟೈನರ್ಗೆ ಹಾಕಿಟ್ಕೊಂಡು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಮತ್ತು ಯಾವುದೇ ಏಜ್ ಗ್ರೂಪ್ ಅವ್ರನ್ನಾದ್ರೂ ಇದನ್ನು ಯೂಸ್ ಮಾಡ್ಬೋದು. ನೋಡ್ಬೋದು ನೀವು ಅದೆಷ್ಟು ಬಿಸಿಯಾಗಿ ಹೊಗೆ ಎಲ್ಲ ಬರ್ತಾಯಿದೆ ಅಂತ ಹೇಳಿ. ಸೊ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳೋದು, ಕಮ್ಮಿ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ಕೊಂಡು ಅದನ್ನು ನೀವು ಈ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಕಲರ್ ಟರ್ನ್ ಆಗ್ತಾಯಿದೆ ಇವಾಗ ಕಾಫಿ ಬ್ರೌನ್ ಕಲರ್ಗೆ. ಈ ರೀತಿ ಕಲರ್ ಬರಬೇಕು, ನಾವು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಈ ರೀತಿ ತವಾನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಇವಾಗ ಇದು ಆಲ್ಮೋಸ್ಟ್ ಆಗಿದೆ ನೋಡಿ, ಈ ಥರ ಕಾಫಿ ಬ್ರೌನಿಗೆ ಅದು ಟರ್ನ್ ಆಗ್ತದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ. ಇದನ್ನು ನಾವು ಕಪ್ಪಗೆ ಮಾಡ್ಕೋಬಾರ್ದು, ತುಂಬ ಕಪ್ಪಗೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಸೊ ಈ ರೀತಿ ಒಂದು ಕಾಫಿ ಬ್ರೌನ್ ಕಲರ್ ಬರೋ ತನಕ ನಾವು ಅದನ್ನು ಮಾಡ್ಕೋಬೇಕು. ನಂತರ ಅದು ಏನು ತವನಲ್ಲಿ ಬಿಸಿ ಇರುತ್ತೆ ಅದನ್ನು ಹಾಗೆ ಬಿಟ್ಟುಬಿಡಬೇಕು, ಅದು ಚೆನ್ನಾಗಿ ಮತ್ತೆ ಕೂಲ್ ಆಗೋದಕ್ಕೆ, ತಣ್ಣಗಾಗೋದಕ್ಕೆ ನಾವು ಇದನ್ನು ಹೀಗೆ ಬಿಟ್ಬಿಡಬೇಕು. ಆ ಬಿಸಿ ಕಾವಿಗೆ ಅದು ಇನ್ನೂ ಸ್ವಲ್ಪ ಫ್ರೈ ಆಗುತ್ತೆ. ಸೊ ಅದರಿಂದ ಸ್ಟವ್ನ ಆಫ್ ಮಾಡಿ ಈ ರೀತಿ ಬಿಟ್ಬಿಡಬೇಕು, ಇಲ್ಲಾಂದರೆ ಅದು ತುಂಬ ಕಪ್ಪಗೆ ಸೀದೋಗ್ಬಿಡುತ್ತೆ. ಇವಾಗ ನೋಡ್ಬೋದು ನೀವು ಇದು ಯಾವ ರೀತಿ ಕಾಫಿ ಬ್ರೌನ್ ಆಗಿದೆ ಅಂತ. ಇದು ಸೇಮ್ ನಿಮಗೆ ಕಾಫಿ ಕಲರ್ ಥರನೇ ಕಾಣುತ್ತೆ, ಕಾಫಿ ಥರನೇ ಕಾಣುತ್ತೆ, ಕಾಫಿ ಪೌಡರ್ ಥರ. ಸೊ ಈ ಕಲರ್ ಬರೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಹುರ್ಕೋಬೇಕು. ಸೊ ಇದನ್ನು ಈ ರೆಮಿಡಿನ ಒಂದು ಸಲ ಟ್ರೈ ಮಾಡಿ, ನಿಮಗೇ ಎಷ್ಟು ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಇದು ಈ ರೀತಿ ಕಾಫಿ ಕಲರ್ ಯಾವ ರೀತಿ ಬಂದಿದೆ ಅಂತ ಹೇಳಿ. ಇದನ್ನು ನೀವು ಕಪ್ಪಗೆ ಸೀದೋಗೋವರೆಗೂ ಫ್ರೈ ಮಾಡ್ಕೋಬಾರ್ದು. ಈ ರೀತಿ ಕಾಫಿ ಬ್ರೌನ್ ಆಗ್ತದೆ ಅಂದಾಗಲೇ ಸ್ಟವನ್ನು ಆಫ್ ಮಾಡಿ ಅದನ್ನು ನಿಮಗೆ ಆಲ್ಮೋಸ್ಟ್ ನೀಟಾಗಿ ತಣ್ಣಗಾಗೋ ತನಕ ಬಿಟ್ಬಿಡ್ಬೇಕು ನೀವು. ಸೊ ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ, ಈ ರೀತಿ ಆಗಿದೆ. ಇದು ತುಂಬ ತಣ್ಣಗಾಗಬೇಕು, ಅಲ್ಲಿ ತನಕ ಅದನ್ನು ಬಿಟ್ಬಿಡಿ. ಇವಾಗ ನಾನು ಇದನ್ನು ಒಂದು ಬೌಲ್ಗೆ ತೊಗೊಂಡು ನಾನಿಲ್ಲಿ ಇವಾಗ ಎಷ್ಟು ಅಪ್ಲೈ ಮಾಡ್ಕೋಬೋದು ಅಷ್ಟು ಅಪ್ಲೈ ಮಾಡ್ಕೊಳ್ಳೋಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2ರಿಂದ 3 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ನೀವು ಇದನ್ನು ಈ ರೀತಿ ಮಾಡಿ ಇಟ್ಕೊಂಡು 1 ತಿಂಗಳ ಅಥವಾ 1 ವರ್ಷದ ತನಕ ನೀವು ಬೇಕಾದಷ್ಟು ಮಾಡಿಟ್ಕೊಂಡು ಡೈಲಿ ಕೂಡ ಅಪ್ಲೈ ಮಾಡ್ಕೋಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನಿಮಗೇನಾದರೂ ಅರಿಶಿನ ಆಗಲ್ಲ ಅಂದರೆ ಒಂದ್ಸಲಿ ಪ್ಯಾಚ್ ಟೆಸ್ಟ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಪ್ಯೂರ್ ಜೇನುತುಪ್ಪನ ಉಪಯೋಗಿಸಿ. ಸೊ ಇದಕ್ಕೆ ನಾನು ಉಪಯೋಗಿಸ್ತಿರೋದು ಬರೀ ಎರಡೇ ಇಂಗ್ರೀಡಿಯೆಂಟು, ಒಂದು ಹುರಿದಿಟ್ಕೊಂಡಿರುವಂಥ ಅರಿಶಿನ ಮತ್ತು ಜೇನುತುಪ್ಪ. ನೋಡಿ ಇವಾಗ ಇದನ್ನು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಜೇನುತುಪ್ಪನ ಹಾಕಿ ಇದನ್ನು ನಾವು ಅಪ್ಲೈ ಮಾಡೋ ಕನ್ಸಿಸ್ಟೆನ್ಸಿಗೆ ಈ ರೀತಿ ಕಲಿಸ್ಕೊಳ್ಬೇಕು. ನೋಡ್ಬೋದು ನೀವು, ಕಾಫಿ ಮಾಸ್ಕ್ ಥರ ಇದು ರೆಡಿ ಆಗುತ್ತೆ. ಸೊ ಯಾರಿಗೆಲ್ಲ ಸ್ಕಿನ್ ಡಲ್ ಆಗಿದೆ ಅನಿಸುತ್ತೆ, ಟ್ಯಾನ್ ಆಗಿದೆ, ಅವರೆಲ್ಲ ಯೂಸ್ ಮಾಡ್ಬೋದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳಿ ಇವಾಗ ಇದು. ಸೊ ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಮತ್ತು ರಿಸಲ್ಟ್ ಹೇಗೆ ಬರುತ್ತೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದನ್ನು ಈ ರೀತಿ ನಾವು ಕಲಸಿ ಇಟ್ಕೊಳ್ಬೇಕು. ಸೊ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಮನೆಯಲ್ಲೇ ನ್ಯಾಚುರಲ್ಲಾಗಿ ಮಾಡ್ಕೊಂಡಿರೋದು ನಾವು. ಇವನ್ ನಾವು ವಾಶ್ ಮಾಡಿದ್ಮೇಲೆ ಕೂಡ ನಮಗೆ ಅರಿಶಿಣದ ಯಾವುದೇ ರೀತಿಯಾದ ಕಲೆಗಳು ಉಳ್ಕೊಳ್ಳೋದಿಲ್ಲ ಮುಖದಲ್ಲಿ. ಸೊ ಎಲ್ಲೆಲ್ಲಿ ಬಂಗಾಗಿದೆ ನಾವು ಅಲ್ಲಿಗೆ ಇದನ್ನು ಈ ರೀತಿ ಕಲಿಸ್ಕೊಂಡು ಅಪ್ಲೈ ಮಾಡ್ಕೊಳ್ತಾ ಬರಬೇಕು. ಮತ್ತು ಯಾರಿಗೆಲ್ಲ ಅನ್ಇವನ್ ಸ್ಕಿನ್ ಟೋನ್ ಇದೆ ಅವರು ಮುಖಕ್ಕೆಲ್ಲ ಅಪ್ಲೈ ಮಾಡಿಕೊಂಡು ಹಾಗೆ ಕೂಡ ಬಿಡ್ಬೋದು. ನೋಡ್ಬೋದು, ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಮುಖನ ನೀಟಾಗಿ ವಾಶ್ ಮಾಡಿಕೊಂಡು ಯಾವುದೇ ರೀತಿಯಾದ ಮೇಕಪ್ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಬೇಕು ನಾವು. ನೋಡಿ ಇವಾಗ ನಾನು ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಗಟ್ಟಿ ಕಲಿಸ್ಕೊಳ್ಬೇಕು ನಾವು. ಸೊ ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು ಮುಖಕ್ಕೆಲ್ಲ. ನಮಗೆ ಎಲ್ಲಿ ಬಂಗಿದೆ ಅಥವಾ ಎಲ್ಲೆಲ್ಲ ಅನ್ಇವನ್ ಸ್ಕಿನ್ ಟೋನ್ ಇದೆ ಅಲ್ಲಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನೋಡಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು ನೀಟಾಗಿ. ನಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇರೋದು, ಎಲ್ಲಿ ತುಂಬ ನಮಗೆ ಜಾಸ್ತಿ ಪಿಗ್ಮೆಂಟೇಷನ್ ಇದೆ ಅಲ್ಲಿಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ನಾವು. ಸೊ ಇದನ್ನು ಆದಷ್ಟು ನೀವು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಜೇನುತುಪ್ಪದಲ್ಲಿ. ಇದನ್ನು ನೀವು ಮಾಡಿಟ್ಕೊಂಡು ಪ್ರತಿದಿನ ಒಂದು ಅಪ್ಲೈ ಮಾಡಿಕೊಂಡು ಒಂದು 15 to 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಳ್ತಾ ಬಂದರೆ ನಿಮಗೆ ಆಲ್ಮೋಸ್ಟ್ ಒಂದು 1 ವೀಕಲ್ಲಿ ನೀವು ರಿಸಲ್ಟ್ನ ನೋಡ್ಬೋದು. ನಿಮಗೆ ಯಾವುದಾದ್ರೂ ಫಂಕ್ಷನ್ ಇದೆ ಅಂತ ಹೇಳಿದ್ರೆ ನೀವು ಕೂಡ ಇನ್ಸ್ಟೆಂಟ್ ಪ್ಯಾಕ್ ಥರ ಇದನ್ನು ಅಪ್ಲೈ ಮಾಡ್ಕೋಬೋದು. ತುಂಬ ಗ್ಲೋ ಕೊಡುತ್ತೆ ಮುಖಕ್ಕೆ. ಸೊ ಇಲ್ಲಿ ಜೇನುತುಪ್ಪ ಯೂಸ್ ಮಾಡ್ತಿರೋದ್ರಿಂದ ತುಂಬ ಸ್ಕಿನ್ ಗ್ಲೋ ಆಗುತ್ತೆ.
ಸೊ ನೀವು ಕಣ್ಣು ಕೆಳಗೆ ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು. ಯಾರಿಗೆಲ್ಲ ಡಾರ್ಕ್ ಸರ್ಕಲ್ಸ್ ಇದೆ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಮನೆಯಲ್ಲಿ ಒಂದು ಸಲ ಮಾಡಿಟ್ಕೊಂಡ್ರೆ ಇದು ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೂ ಒಂದು ಒಳ್ಳೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಪ್ಯೂರ್ ಜೇನುತುಪ್ಪನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಈ ರೀತಿ ನಾನಿವಾಗ ಎಲ್ಲ ಕಡೆ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರೆಡಿ ಮಾಡ್ಕೊಂಡು ನೀವು ಈ ಪೌಡರ್ನ ಒಂದು 8 ಕಂಟೈನರಲ್ಲಿ ಹಾಕಿಟ್ಕೊಂಡು ನಿಮಗೆ ಯಾವಾಗ ಬೇಕು ಆವಾಗ ನೀವು ಸ್ವಲ್ಪ ಜೇನುತುಪ್ಪನ ಸೇರಿಸಿ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ ಇವಾಗ ನಾನು ಎಲ್ಲ ಕಡೆ ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 15ರಿಂದ 20 ನಿಮಿಷ ಅದನ್ನು ಹಾಗೆ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಇವಾಗ 15ರಿಂದ 20 ನಿಮಿಷ ಆಗಿದೆ. ಇದೆಲ್ಲ ಸ್ವಲ್ಪ ಅಬ್ಸರ್ವ್ ಆಗಿದೆ ಮತ್ತು ಸ್ಕಿನ್ ಟೈಟ್ ಆಗೋಕ್ಕೆ ಶುರುವಾಗಿದೆ. ಇವಾಗ ನಾನು ಫೇಸ್ ವಾಶ್ ಮಾಡಿ ತೋರಿಸ್ತೇನೆ. ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ. ಸೊ ರಿಸಲ್ಟ್ ಈ ರೀತಿ ಇದೆ. ಇದು ಒನ್ ಟೈಮ್, ಇದನ್ನು ಈಗ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ನಿಮಗೆ ಕ್ಲಿಯರ್ ಆಗುತ್ತೆ. ಪಿಗ್ಮೆಂಟೇಷನ್ಗೆ, ಕಪ್ಪು ಕಲೆಗೆ ಮತ್ತು ಸ್ಕಿನ್ ಲೈಟ್ನಿಂಗ್ಗೆ ಇದೊಂದು ಒಳ್ಳೆ ಹೋಮ್ ರೆಮಿಡಿ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.